ರನ್ಯಾ ಅನ್ನುವಂಥ ಬೆಡಗಿಯ ಕಥೆ ಗೊತ್ತು. ಮದುವೆಯಾಗಿ 3 ತಿಂಗಳಾಗಿದೆ. ಆಕೆ ಮಾಡ್ತಿದ್ದೇನೆ ಚಿನ್ನದ ಸ್ಮಗ್ಲಿಂಗ್. ಈ ಕೇಸ್ನಲ್ಲಿ ರನ್ಯಾಗೆ ಮತ್ತೊಂದು ಸಂಕಷ್ಟ ಈಗ ಶುರುವಾಗಿದೆ. CBIನಲ್ಲಿ ದಾಖಲಾಗಿದೆ ರನ್ಯಾ ವಿರುದ್ಧ ಪ್ರಕರಣ. ಈ ಮುಖಾಂತರ ಇದು ಬಹಳ ಟೈಟ್ ಆಗ್ತಾ ಇದೆ. ಈಗ CBI ತನಕ ಹೋಗಿದೆ. DRI ಅಧಿಕಾರಿಗಳ ಮಾಹಿತಿಯನ್ನು ಆಧರಿಸಿ ಈಗ ಕೇಸ್ ಇಲ್ಲಿ ತನಕ ಬಂದು ಮುಟ್ಟಿದೆ. ಈ ಮುಖಾಂತರ ರನ್ಯಾಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇವೆ. CBI ತನಕ ಬಂತು ಅಂತಂದರೆ ಬಿಡ್ತಾರ, ಬೆಂಡೆತ್ತಾರೆ, ಹಲವಾರು ಮೂಲಗಳನ್ನು ಕೆದಕ್ತಾರೆ. ನನಗನ್ಸುತ್ತೆ ಅವರ ಬಂಧುಗಳ ತನಕ ಬಂದು ನಿಂತರೂ ಕೂಡ ಆಶ್ಚರ್ಯ ಇಲ್ಲ, ಅವರ ಮಲ ತಂದೆ ತನಕ ಬಂದು ನಿಂತರೂ ಕೂಡ ಆಶ್ಚರ್ಯ ಇಲ್ಲ, ನೋ ಡೌಟ್. ಯಾಕಂದರೆ ಈ CBIದು ಇಡಿದು ಈ ವಿಸ್ತಾರ ಇದೆಯಲ್ಲ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಎಲ್ಲರನ್ನೂ ಬೆಂಡೆತ್ತಾರೆ, ಯಾವ ಮೂಲಕ್ಕೆ ಬೇಕಾದರೂ ಇಳಿತಾರೆ, ಯಾವ ಆಳ ಬೇಕಾದರೂ ಶೋಧಿಸ್ತಾರೆ. ಹೀಗಾಗಿ ಈ ರನ್ಯಾ ಕೇಸ್ ಇದೆಯಲ್ಲ, ಆ ಕೇಸ್ ಈಗ ಬೇರೆ ಸ್ವರೂಪ ಪಡಿತಾ ಇದೆ. ಒಂದಾದ ಮೇಲೆ ಒಂದು ಟ್ವಿಸ್ಟ್ ಪಡಿತಾ ಇದೆ. ಈಗ CBI ತನಕ ಬಂದು ನಿಂತಿದೆ. ಮುಂದಿನ ಕಥೆ ಏನು? ಈಗ ಕಿಂಗ್ ಪಿನ್ಗಳ ಪತ್ತೆಗಾಗಿ ಶೋಧ ಕೂಡ ನಡೀತಾ ಇದೆ. ಈಗಾಗಲೇ DRI ಬೆನ್ನು ಬಿದ್ದಿದೆ. ಏರ್ಪೋರ್ಟ್ನ ಫ್ರೀಕ್ವೆಂಟ್ ಟ್ರಾವೆಲರ್ ಆಗಿದ್ದಂಥ ರನ್ಯಾ, ಏರ್ಪೋರ್ಟ್ ವಲಸೆ ವಿಭಾಗದಲ್ಲಿ ಆಕೆ ಫ್ರೀಕ್ವೆಂಟ್ ಟ್ರಾವೆಲರ್, ನಿರಂತರ ವಿದೇಶ ಪ್ರಯಾಣ ಮಾಡ್ತಾ ಇದ್ದಂಥ ರನ್ಯಾ ರಾವ್, ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದಂಥ ರನ್ಯಾ ರಾವ್ ಯಾವ ಕಾರಣದಿಂದ ವಿದೇಶಕ್ಕೆ ಹೋಗ್ತಾ ಇದ್ಲು, ಏನು ಎತ್ತ, ಅದೆಲ್ಲವನ್ನು ಕೂಡ ಶೋಧಿಸ್ತಾ ಇದ್ದಾರೆ. ಯುರೋಪ್, ದುಬೈ, ಅಮೆರಿಕ, ಹೀಗೆ ದೇಶಗಳ ಸುತ್ತಾಟ. DRI ಎದುರು ಎಲ್ಲವನ್ನೂ ಕೂಡ ಆಕೆ ಬಾಯ್ಬಿಟ್ಟಿದ್ದಾಳೆ. ಟ್ರಾವೆಲ್ ಹಿಸ್ಟ್ರಿ ಕೂಡ ಗೊತ್ತಾಗಿದೆ. ಜೊತೆಗೆ ನಂದು ರಿಯಲ್ ಎಸ್ಟೇಟ್ ವ್ಯವಹಾರ ಕೂಡ ಇತ್ತು ದುಬೈನಲ್ಲಿ ಅಂತ ಕೂಡ ಆಕೆ ಹೇಳ್ಕೊಂಡಿದ್ದಾಳೆ. ಡಿಸೆಂಬರ್ 24ರಂದು ದುಬೈ ಪ್ರಯಾಣ, 27ಕ್ಕೆ ಆಕೆ ವಾಪಸ್ ಬಂದಳು. ಜನವರಿ 18ನೇ ತಾರೀಕು ಅಮೆರಿಕದಲ್ಲಿ 7 ದಿನ ಆಕೆ ಉಳ್ಕೊಂಡಿದ್ಲು. ಜನವರಿ 25ನೇ ತಾರೀಕು ಅಮೆರಿಕದಿಂದ ಆಕೆ ಬೆಂಗಳೂರಿಗೆ ವಾಪಸ್ ಬಂದಿದ್ಲು. ಆಕೆಯ ಟ್ರಾವೆಲ್ ಹಿಸ್ಟ್ರಿ ಇದು. ಫೆಬ್ರವರಿ ತಿಂಗಳಲ್ಲಿ ರನ್ಯಾ ನಿರಂತರವಾಗಿ ದುಬೈ ಪ್ರವಾಸ ಮಾಡಿದ್ದಾಳೆ. ಫೆಬ್ರವರಿ 2ನೇ ತಾರೀಕು ದುಬೈಗೆ ಪ್ರಯಾಣ ಮಾಡಿದಂಥ ರನ್ಯಾ 2ನೇ ತಾರೀಕಿನಿಂದ ಮಾರ್ಚ್ 3ರವರೆಗೂ ಕೂಡ 5 ಬಾರಿ ಪ್ರಯಾಣ. ನೋಡಿ, ಪದೇ ಈಕೆ ಯಾಕೆ ಹೋಗಿ ಬರ್ತಾಳೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಡಿಸೆಂಬರ್ನಿಂದ ಮಾರ್ಚ್ ತನಕ ನಿರಂತರವಾಗಿ ಪ್ರಯಾಣ. ಒಂದು ಕಡೆಗೆ ಅಮೆರಿಕ, ಇನ್ನೊಂದು ಕಡೆಗೆ ದುಬೈ. ಫ್ರೀಕ್ವೆಂಟ್ ಟ್ರಾವೆಲರ್, ಇದೂ ಕೂಡ ಒಂದು ಅನುಮಾನಕ್ಕೆ ಕಾರಣ ಆಯಿತು. ಜೊತೆಗೇನು ಅಂದರೆ ಇದರ ಹಿಂದಿರುವಂಥವ್ರು ಯಾರು ಅನ್ನೋದು ಇದೆಯಲ್ಲ, ಅದನ್ನು ಮೊದಲು ಶೋಧಿಸಬೇಕಾಗಿದೆ. ಇದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಈ ನೋಡಿ, ನಾನು ಹೇಳ್ತೀನಿ, ಈ ಸುಮ್ಮನೆ ಅಂಥವ್ರು ಬಲಿ ಕೊಟ್ಟರೆ ಆಗಲ್ಲ. ಇಲ್ಲಿ ಇದ್ರ ಹಿಂದೆ ನಿಜಕ್ಕೂ ಯಾರಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು. ಬರೀ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಈಕೆ ನಿರಂತರವಾಗಿ ವಿದೇಶಗಳಿಗೆ ಹೋಗ್ತಾ ಇದ್ಲು. ಒಂದು ಕಡೆಗೆ ಅಮೆರಿಕಕ್ಕೆ ಹೋಗಿ ಬಂದಳು, ಅದಾದಮೇಲೆ ದುಬೈಗೆ ಹೋಗಿ ಬಂದಳು. ಅಂದರೆ ಈ ರೀತಿ ನಿರಂತರವಾಗಿ ಆಕೆ ಫ್ರೀಕ್ವೆಂಟಾಗಿ ವಿದೇಶ ಪ್ರಯಾಣ ಮಾಡ್ತಾನೆ ಇದ್ದರು. ನಂಬರ್ 1. ನಂಬರ್ 2, ಯಾವ್ಯಾವ ಕಾರಣದಿಂದ ಮಾಡ್ತಾ ಇದ್ದು, ಏನೇನು ವ್ಯವಹಾರಗಳಿತ್ತು ಅನ್ನುವಂಥದ್ದು ನಂಬರ್ 2. ನಂಬರ್ 3, ನಾನು ಒಂದು ಮಾತನ್ನು ಹೇಳಿದೆ, ಯಾರನ್ನೋ ಈ ಸಣ್ಣ ಪುಟ್ಟರನ್ನು ಬಲಿ ಕೊಡಬಾರ್ದು. ನಾವು ಮೊನ್ನೆ ತೋರಿಸ್ತಾ ಇದ್ವಿ, ಬಸವರಾಜ್ ಅನ್ನುವಂಥ ಒಬ್ಬ ಪೊಲೀಸ್ ಪೇದೆಯ ಹೆಸರು, ಆತನೇ ಕರ್ಕೊಂಬರ್ತಿದ್ದ ಅಂತ. ನಿಜಕ್ಕೂ ಅವರಲ್ಲ, ಅವ್ರು ಯಾರು VIP ಹೋದರೂ ಕೂಡ ಕರ್ಕೊಂಡು ಹೋಗುವಂಥದ್ದು ಅವ್ರ ಕೆಲಸ. ಇಲ್ಲಿ ನಿಜಕ್ಕೂ ಇವರ ಮೇಲಿರುವಂಥ ಅಧಿಕಾರಿಗಳಿದಾರಲ್ಲ, ಆ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ACP ಆಗಿರ್ಬೋದು, DCP ಆಗಿರ್ಬೋದು, ಇಂಥವರ ವಿಚಾರಣೆ ಕೂಡ ಆಗಬೇಕು ಅಂತ ಅಂದ್ಕೋತೀನಿ ನಾನು. ಯಾಕಂದರೆ ಸುಮ್ಮನೆ ಈ ಸಣ್ಣವ್ರನ್ನ, ಪಾಪದವ್ರನ್ನ ಬಲಿ ಕೊಟ್ಟರೆ ಆಗಲ್ಲ. ಸೊ ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ವಿವರಗಳು ಕಿರಣ್? ರಂಗನಾಥ್, ಈಗ ಮುಖ್ಯವಾಗಿ ಈ ಒಂದು ಪ್ರಕರಣ ರನ್ಯಾ ರಾವ್ DRI ಅಧಿಕಾರಿಗಳು ಏನು ತನಿಖೆ ಮಾಡ್ತಾ ಇದ್ದಾರೆ, ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವರು ಈಗಾಗಲೇ 4 ದಿನ ಕಸ್ಟಡಿಗೆ ರನ್ಯಾ ರಾವ್ನ ತಗೊಂಡು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದೇ ಯಾವಾಗ ಸೀಸ್ ಆಯಿತು, ಸುಮಾರು ಅಷ್ಟು 14.8 kg ಅಷ್ಟು, ಮತ್ತು ಆಕೆ ಮನೆಯಲ್ಲಿ ಮತ್ತೊಂದು 2 kg, ಮತ್ತು ಕ್ಯಾಶು ಕೂಡ ಯಾವಾಗ ಸಿಗ್ತೋ ಈ ಸಂಬಂಧಪಟ್ಟಂತೆ, ಜೊತೆಗೆ ಸಾಕಷ್ಟು ದುಡ್ಡು ಫಾರಿನ್ಗೆ ಹೋಗಿರುವಂಥದ್ದು, ಬಂದಿರುವಂಥದ್ದು, ಇದು ED ಅಧಿಕಾರಿಗಳು ಕೂಡ DRI ಅವರು ಒಂದು ಕಡೆ ಬರೀತಾರೆ, ಅವರು ಕೂಡ ಒಂದು ಕಡೆ ತನಿಖೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆ CBIಗೂ ಕೂಡ DRI ಅಧಿಕಾರಿಗಳು
ತನಿಖೆಗೆ ಈ ಲೆಟರ್ನ ಬರೆದಿದ್ದಾರೆ ಎಕನಾಮಿಕ್ ಅಫೆನ್ಸ್ ಸಂಬಂಧಪಟ್ಟಂತೆ. ಈಗಾಗಲೇ CBI ಅಧಿಕಾರಿಗಳು ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗಾಗಲೇ ತನಿಖೆಗೆ ಅವರು ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಮುಂಬೈ ಮತ್ತು ಬೆಂಗಳೂರಿನಲ್ಲೂ ಕೂಡ ಕೆಲ ವಿಚಾರಣೆ ಆರಂಭ ಮಾಡಿದ್ದಾರೆ. ಇನ್ನು ಆ ಒಂದು ಏಜೆನ್ಸಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದಿರುವಂತೆ ಈಗ ರಣ್ಯಾರಾವ್ನ ತನಿಖೆ ಮಾಡ್ತಾ ಇರುವಂಥದ್ದು ಆಕೆಯ ಕಳೆದ 6 ತಿಂಗಳಿಂದ, ಯಾಕೆಂದರೆ 6 ತಿಂಗಳಿಂದನೂ ಕೂಡ ಆಕೆಯನ್ನು ಮಾನಿಟ್ರ್ ಮಾಡ್ತಾ ಇದ್ರು. ಯಾಕೆಂದರೆ ಒಂದು ಸ್ಟಾರು ಎಲ್ಲಾರ ಹೊರಗಡೆ ಅಂದರೆ ಪಾಸ್ಪೋರ್ಟ್ ಅವ್ರಿಗೆ ಸೀಲ್ ಹಾಕಿ ಹೊರಗಡೆ ಹೋಗ್ತಾ ಇದ್ದಾರೆ. ಅದು ಬೇರೆ ಬೇರೆ ಕಡೆ ಇರೋ ಆಸ್ಟ್ರೇಲಿಯಾ ಇರ್ಬೋದು, ಯುರೋಪ್ ಇರ್ಬೋದು, ಅಥವಾ ದುಬೈ ಇರ್ಬೋದು, ಅಮೆರಿಕ ಎಲ್ಲೇ ಹೋದರೂ ಕೂಡ ಅವರು ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ಈ ಒಂದು ಏಜೆನ್ಸಿಗಳು ಅಂದರೆ ಡೈರೆಕ್ಟರ್ ಆಫ್ ರೆವಿನ್ಯೂ ಏಜೆನ್ಸಿಲಿ ಕಂಪ್ಲೀಟಾಗಿ ಮಾನಿಟರ್ ಆಗ್ತಾರೆ. ಅಲ್ಲಿ ಯಾರನ್ನ ಭೇಟಿ ಮಾಡ್ತಾರೆ, ಅಥವಾ ಅವರು ಏನೋ ಶೂಟಿಂಗ್ ಹೋಗಿದ್ರು, ಅಥವಾ ಅಲ್ಲಿ ಯಾವ್ದಾದ್ರು ಈವೆಂಟ್ ಇದೆಯಾ, ಪ್ರೋಗ್ರಾಮ್ಸ್ ಇದೆಯಾ, ವೆಕೇಷನ್ಸ್ಗೆ ಹೋಗಿದ್ದಾರೆ, ಎಲ್ಲವೂ ಕೂಡ ಮಾನಿಟ್ರ್ ಮಾಡ್ತಾ ಇರ್ತಾರೆ. ಅವರ ಒಂದು ಸ್ಕ್ಯಾನರಲ್ಲಿ ಇರ್ತಾರೆ. ಆ ಒಂದು ಸಂಬಂಧಪಟ್ಟಂತೆ ಅವರು ವಾಪಸ್ ಬಂದಾಗ ಮತ್ತೆ ಅವರು ಇದನ್ನು ವೆರಿಫೈ ಪದೇ ಇವರು ಹೋಗ್ತಾ ಇದ್ದಾಗ ಏನಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವರು ಗಮನ ಮಾಡ್ತಾರೆ. ಅದಕ್ಕೆ ಆದಂಥ ವಿಶೇಷವಾಗಿ ನಿಗಾ ವಹಿಸಿರ್ತಾರೆ. ಈಕೆ ಕೂಡ ದುಬೈಗೆ ನಾವು ಹೇಳ್ದಂಗೆ ಕಳೆದ 15 ದಿನದಲ್ಲಿ ಸುಮಾರು 4 ಬಾರಿ ಹೋಗಿ ಬಂದು ಮಾಡಿರೋದ್ರ. ಅದು ಒಂದು ಬಾರಿ ಅಂತೂ ಒಂದು ಫ್ಲೈಟಲ್ಲಿ ಇವತ್ತು ಇಲ್ಲಿಂದ ಬೆಂಗಳೂರಿಂದ ಹೋಗೋದು, ಮತ್ತೆ ಇನ್ನೊಂದು ಮತ್ತೆ ಇಮಿಡಿಯೇಟ್ ಅಲ್ಲಿಂದ ದುಬೈಯಿಂದ ಮತ್ತೆ ವಾಪಸ್ ಬಂದಿರೋದು ಉಂಟು. ಅಲ್ಲಿ ಯಾರನ್ನ ಭೇಟಿ ಮಾಡ್ತಿದ್ದು ಎಲ್ಲವೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆದರೆ ಇಲ್ಲಿಗೆ ಬಂದ ತಕ್ಷಣ ಕಂಪ್ಲೀಟಾಗಿ ನೀವು ಹೇಳಿದ್ರೆ ಒಬ್ಬರು ಬಸವರಾಜ್ ಹೋಗಿ ಅಲ್ಲಿ ಪ್ರೋಟೋಕಾಲ್ ಪ್ರಕಾರ ಕರ್ಬಾರ್ದು. ಬರೀ ಬಸವರಾಜು ಅಂತ ಅಲ್ಲ, ಅಲ್ಲಿ ಆ ಶಿಫ್ಟಲ್ಲಿ ಯಾರು ಇರ್ತಾರೋ ಅವ್ರು ಹೋಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾರು ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಅಂದರೆ ಹೋಗಿ ಇಂತಾರೆ, ಯಾಕೆಂದ್ರೆ DG ಮಗಳು ಹೋಗಿ ಕರ್ಕೊಬರ್ಬೇಕು ಅಂತ ಯಾರು ಡೈರೆಕ್ಷನ್ಸ್ ಕೊಟ್ಟಿರ್ತಾರೋ, ಅದು ರಾಜಕಾರಣಿಗಳಿರ್ಬೋದು ಅಥವಾ ಹಿರಿಯ ಅಧಿಕಾರಿಗಳಿರ್ಬೋದು, ಅವ್ರನ್ನೂ ಕೂಡ ತಗೋಬೇಕು. ಯಾಕೆಂತಂದರೆ DGಯ ಮಗಳು ಅನ್ನೋ ಕಾರಣಕ್ಕೆ ಅದನ್ನು ಸರಿಯಾಗಿ ಸ್ಕ್ಯಾನಿಂಗ್ ಮಾಡ್ತಾ ಇರಲಿಲ್ಲ. ಕಸ್ಟಮ್ಸ್ ಅವರು ಕೂಡ ಅವ್ರನ್ನ ವೆರಿಫೈ ಮಾಡ್ತಾ ಇರಲಿಲ್ಲ. ಆಕೆ ಹೋಗಿ ಬಂದು ಇಲ್ಲಿಂದ ಗೋಲ್ಡನ್ನು ತಗೋಬರುವಂಥದ್ದು, ಇಲ್ಲಿ ಸಾಕಷ್ಟು ವಂಚನೆ ಮಾಡಿಕೊಂಡು ಇಲ್ಲಿಗಲ್ ಆಗಿ ತಗೋಬರ್ತಾ ಇದ್ದಿದ್ದು. ಇಲ್ಲಿ ಯಾರು ಡೈರೆಕ್ಷನ್ಸ್ ಇತ್ತು, ಯಾರು ಅವ್ರಿಗೆ ಪ್ರೋಟೋಕಾಲ್ ಎಸ್ಕಾರ್ಟ್ ಕೊಡ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಆಕೆ ಫ್ಲೈಟಿಂದ ಇಳಿದ ತಕ್ಷಣ ನೇರವಾಗಿ ಕರ್ಕೊಂಡ್ಬಂದು ಕಾರಲ್ಲಿ ಬಿಡ್ತಾ ಇದ್ರು. ಆಕೆ ಈ ಒಂದು ಪ್ರಕರಣ ಮೊನ್ನೆ ಕೂಡ ಏನು ಸಿಗಾಕೊಂಡಿದ್ದು ಕೂಡ ಏರ್ಪೋರ್ಟ್ಗೆ ಗೋಲ್ಡ್ ಬರುತ್ತೆ. ಗೋಲ್ಡನ್ನು ಆಕೆ ತನ್ನ ದೇಹಕ್ಕೆ ಹಾಕ್ಕೊಂಡು ಒಂದು ಪ್ಲಾಸ್ಟ್ ಅಂಟಿಸ್ಕೊಂಡು ಕಂಪ್ಲೀಟಾಗಿ ಆಕೆ ಅಲ್ಲಿಂದ ಬರುವಂಥದ್ದು. ಏರ್ಪೋರ್ಟ್ ಇಳಿದ ತಕ್ಷಣ ಸೀದಾ ಆಕೆನ ಕಾರಲ್ಲಿ ಕರ್ಕೊಂಡು ಹೋಗೋದು. ಮತ್ತು ಈ ರೀತಿ ಎಷ್ಟು ಸರಿ ಮಾಡಿರ್ಬೋದು, ಎಷ್ಟೆಷ್ಟು ಆಗಿದೆ ಅನ್ನೋದನ್ನು ಕಂಪ್ಲೀಟಾಗಿ DRI ಅಧಿಕಾರಿಗಳು, ಯಾಕೆಂದರೆ ಇದು ಒಬ್ಬರಲ್ಲ, ಇದು ಕಂಪ್ಲೀಟ್ ಒಂದು ದೊಡ್ಡ ಮಟ್ಟದ ನೆಟ್ವರ್ಕ್ ಇದೆ. ಈಕೆಗೆ ಒಂದಷ್ಟು 4% ಅನ್ನೋ ಲೆಕ್ಕದಲ್ಲಿ ಸಿಕ್ಕಿರೋ ಒಂದಷ್ಟು ಮಾಹಿತಿ ಪ್ರಕಾರ 4% ಅನ್ನೋದು ಅಂದರೆ 1 kgಗೆ ಬಹುಶಃ 4 ರಿಂದ 5 ಲಕ್ಷ ಸಿಗ್ಬೋದು. ಮೊನ್ನೆ ಆಗಿದ್ದಂಥ ಕೇಸ್ ಬಹುಶಃ 45 ರಿಂದ 50 ಲಕ್ಷ ಆಕೆಗೆ ಸಿಗ್ತಾ ಇದೆ. ಎಷ್ಟು ಸರಿ ಹೋಗ್ಬಿಟ್ಟು ಬಂದಿದ್ದಾಳೆ, ಎಷ್ಟು ಗೋಲ್ಡನ್ನು ಅಲ್ಲಿಂದ ತಗೊಬಂದಿದ್ದಾರೆ ಅನ್ನೋದು ಎಲ್ಲ ದಿಕ್ಕಿನಲ್ಲೂ ಕೂಡ ಪೊಲೀಸರು DRI ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಗಮನಿಸಬೇಕಾದಂಥ ಸಂಗತಿ. ಈಕೆಯ ಸಂಪೂರ್ಣ ಶೋಧ ನಡೀತಾ ಇದೆ. ಎಲ್ಲೆಲ್ಲಿ ಏನು ಎತ್ತ, ಈಕೆಯ ಹಿನ್ನೆಲೆ ಏನು, ಯಾಕೆ ಪದೇ ಹೋಗ್ತಾ ಇದ್ಲು, ಏನು ಎತ್ತ, ಎಲ್ಲ ವಿವರಗಳನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಪಾಪದವ್ರನ್ನ ಬಲಿ ಕೊಡಬೇಡಿ. ನಾವು ಮೊನ್ನೆಲ್ಲ ತೋರಿಸ್ತಾ ಇದ್ವಿ, ಬಸವರಾಜ್ ಅನ್ನುವಂಥ ಹೆಸರಿನ ಒಬ್ಬ ಪೊಲೀಸ್. ಅವರೇನು ಮಾಡ್ತಾರೆ, ಸಂಬಂಧಪಟ್ಟಂಥವ್ರು ಹೇಳಿರ್ತಾರೆ, ಅವ್ರು ಆ ಕೆಲಸ ಮಾಡ್ತಾರೆ. ಯಾರು VIP ಹೋದರೂ ಕೂಡ, ಯಾವ ಅಧಿಕಾರಿಗಳ ಮಕ್ಕಳುಗಳು ಹೋದರೂ ಕೂಡ ಅವ್ರು ಏನು ಸ್ಪಂದಿಸಬೇಕು ಅದನ್ನು ಸ್ಪಂದಿಸಿರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಬಡಪಾಯಿಗಳನ್ನು ಬಲಿ ಕೊಡಬೇಡಿ. ನಿಜಕ್ಕೂ ಇದು ಹಿಂದಿರುವಂಥವ್ರು ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳ ಬೆಂಬಲ ಇಲ್ಲದೇ ಆಗೋದೇ ಇಲ್ಲ. ಅಂಥವ್ರಿದರ ವ್ಯಾಪ್ತಿಗೆ ಬರಬೇಕು ಫಸ್ಟು. ಈಗ CBI ತನಕ ಹೋಗಿದೆ. ಯಾರ್ಯಾರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸಂಪರ್ಕ ಇದೆಯಲ್ಲ ಅವರೆಲ್ಲರೂ ಕೂಡ ಬಹಳ ಹುಷಾರಾಗಿರಬೇಕು. ಗ್ರಹಚಾರ ಕಾದಿದೆ ಅಂತಲೇ ಅರ್ಥ.